ನಮಸ್ಕಾರ ರೀಪ ಎಲ್ಲರಿಗೂ. ಬೆಳಗಾವಿ ಜಿಲ್ಲಾದಾಗ ಒಬ್ಬ ಸಚಿನ್ ರತನಗೌಡ ಅಂತೇಳಿ ಒಬ್ಬ ಸಮಾಜ ಕಾರ್ಯಕರ್ತ ನಾನು ರೀ. ಯಾಕಂದ್ರೆ ನಮ್ಮ ಚಾನಲ್ ಭಾಳ ಫ್ಯಾನ್ ರೀ. ಸಾಮಾಜಿಕ ಕಳಕಳಿ ಹೊಂದಿ ಎಲ್ಲೆಲ್ಲಿ ಏನೇನು ಕಾಮಗಾರಿಗಳ ದುರ್ಬಳಕೆ ಆಕೈತಿ ಅದನ್ನು ಎಚ್ಚರ ಮಾಡಿ ಹೇಳ್ತಾರೆ. ನಿಜಕ್ಕೂ ಮೆಚ್ಚಬೇಕ್ರಲ್ಲ. ಎಚ್ಚರ ಮಾಡೋಕೆ ಅವ್ರಿಗೆ ಸಾರ್ವಭೌಮ ಹಕ್ಕು ಐತಿ, ಅವ್ರಿಗೆ ಶಕ್ತಿ ಐತಿ, ವಾಕ್ ಸ್ವಾತಂತ್ರ್ಯ ಐತಿ. ಪ್ರತಿಯೊಬ್ಬ ಶಾಸಕ ಮಂತ್ರಿಗೆ ಎಚ್ಚರ ಮಾಡುವಂಥ ಶಕ್ತಿ ಒಬ್ಬ ಪ್ರಜೆಗೆ ಐತಿ. ಅದನ್ನು ಸಚಿನ್ ರತನಗೌಡ ಮಾಡಾಕತ್ತಾರ. ಅವರು ಮಾಡುತ್ತಿರುವ ಸಾಮಾಜಿಕ ಚಟುವಟಿಕೆಗೆ ನಾವು ಲೈಕ್ ಮಾಡ್ತೀವಿ. ಏನು ಮಾಡ್ತಾರೆ ಹೇಳ್ರಿ? ಒಬ್ಬ ಶಾಸಕ ಸರ್ಕಾರದಿಂದ 100 ಕೋಟಿ ರೂಪಾಯಿ ತೊಗೊಂಬಂದಿರ್ತಾನೆ ತನ್ನ ಕ್ಷೇತ್ರಕ್ಕೆ. ಪಾಪ ಏನೋ ಗುದ್ದಾಡಿ ಹೋಟ್ ಹಾಕ್ಯಾರ ನನಗೆ ಜನ. ಆ ಜನರ ಋಣ ತೀರಿಸೋ ಸಲುವಾಗಿ, ಒಂದು ಅಭಿವೃದ್ಧಿ ಮಾಡೋ ಸಲುವಾಗಿ ಮುಖ್ಯಮಂತ್ರಿ ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಕಡೆ ಹೋಗಿ ಜಿದ್ದು ಬಿದ್ದ ತನ್ನ ಪ್ರಭಾವ ಒತ್ತಡ ಬೀರಿ 100 ಕೋಟಿ ರೂಪಾಯಿ ತೊಗೊಂಬರ್ತಾರೆ. ತೊಗೊಂಡು ಬಂದ ಮೇಲೆ ಇಲ್ಲಿ ಸಂಬಂಧಪಟ್ಟ ಇಲಾಖೆಗೆ ದುಡ್ಡು ಬಟವಾಡೆ ಆಕೈತ್ರಿ. ಬಟವಾಡೆ ಆದ ನಂತರ ಅದನ್ನು ಸರಿಯಾಗಿ ನಿಂತು ಕೆಲಸ ಮಾಡ್ಕೋಬೇಕು. ಯಾರು ಹೇಳ್ರಿ ನೋಡೋಣ? ಸಂಬಂಧಪಟ್ಟ ಇಲಾಖೆದವ್ರ, ಸಂಬಂಧಪಟ್ಟ ಜನರ, ಸಂಬಂಧಪಟ್ಟ ಜನಪ್ರತಿನಿಧಿ. ಇದರಲ್ಲಿ 3 ಜನ ಇವರು ಒಂದಾಗಿ ಕೆಲಸ ಮಾಡಿದ್ರಂದ್ರೆ ಕಳಪೆ ಮಟ್ಟದ ಕೆಲಸ ಆಗೋದಿಲ್ಲ, ಒಳ್ಳೆ ದಾರಿ ಆಕೈತಿ, ಒಳ್ಳೆ ರಸ್ತೆ ಆಕೈತಿ. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ಅವರು. ಒಂದು ಹುಡುಗಿನ ನೋಡಕ್ಕೆ ಬಂದಿರತ್ರಿ ಒಬ್ರು ಕುಟುಂಬ ಸಮೇತ. ಹುಡುಗಿನ ನೋಡಿದ ತಕ್ಷಣ ಫೋಟೋದಾಗ ಪಸಂದ್ ಮಾಡ್ಯಾರ್ರಿ. ಪಸಂದ್ ಮಾಡಿ ಇನ್ನೇನು ಇಂಥ ರತ್ನದಂಥ ಹುಡುಗಿ, ಸುಂದರ ಹುಡುಗಿ ನಮಗೆಲ್ಲಿ ಸಿಗ್ತೈತಿ, ಅದನ್ನು ಫಿಕ್ಸ ಮಾಡೋನು, ಹೋಗೇ ಬಿಡೋನು ಅವ್ರ ಊರಿಗೆ ಅಂತೇಳಿ ಅವ್ರ ಊರಿಗೆ ಹೋಗ್ತಾರಂತ. ಹೋಗುವಾಗ ರಸ್ತಾಗಳು ನೋಡಿ ಅವ್ರ ಕಾರ್ ಗಾಲಿಗಳಿಗೆ ಹೋಗುವಂಥ ರಸ್ತಾಗಳು ಇರ್ತಾವತ್ರಿ. ಆವಾಗ ಅವರು ವಿಚಾರ ಮಾಡ್ತಾರಂತ, ಏನಪ್ಪ ಹುಡುಗಿ ನೋಡ್ರೆ ಸುಂದರ ಬೆನ್ನಿಗತೆ ಅದಾಳೆ, ಫಿಕ್ಸ್ ಮಾಡಿ ನಮ್ಮ ಮದುವೆ ಮಾಡ್ಕೋಬೇಕಂತ ವಿಚಾರದಾಗದು. ಕಲ್ಯಾಣ ಕಾರ್ಯಸಿದ್ಧಿ ಮಾಡಿ, ಬಸ್ಸಿಗೆ ಹಾಕಿ, ಮುಂದಿನ ಕಾರ್ಯಕಲಾಪ ಮಾಡಿ, ಹಸಿರು ಸೀರೆ ಉಡಿಸಿ ಬರೋಣ ಅಂಥೇಳಿ ತೊಗೊಂಡು ಹೋಗಿದ್ದ ಸಾಮಾನ ಆ ಗಾಡಿ ಓಡ್ದಾಗಂತಲೇ ವಾಪಸ್ ಬಂದು ಹೇಳ್ತಾರಂತ, ಈ ಅಪ್ಪ ಹುಡುಗಿ ಭಾಳ ಸುಂದರ, ರಸ್ತೆ ಅಂತದು, ಯಪ್ಪ ರಸ್ತೆ ಸಲುವಾಗಿ ನಾವು ಹುಡುಗಿನ ಮಾಡ್ಕೊಳ್ಳೋದಿಲ್ಲ ಅಂಥೇಳಿ ವಾಪಸ್ ಹೋಗಿದ್ದು ಉದಾಹರಣೆ ಅದಾವಂತ್ರಿ. ಆಮೇಲೆ ಇದು ಯಾರಿಗೆ ಹತ್ತೈತೆ ಹೇಳ್ರಿ? ಅಲ್ಲಿಯ ಸರ್ಕಾರಿ ಅಧಿಕಾರಿ, ಸಂಬಂಧಪಟ್ಟ ಇಲಾಖೆ, ಸಂಬಂಧಪಟ್ಟ ಶಾಸಕ, ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸದಸ್ಯ, ಸಂಬಂಧಪಟ್ಟ ತಾಲೂಕ್ ಪಂಚಾಯತ್ ಸದಸ್ಯ, ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧ್ಯಕ್ಷ, ಸಂಬಂಧಪಟ್ಟ ಜನಪ್ರತಿನಿಧಿ, ಸಂಬಂಧಪಟ್ಟ ಒಬ್ಬ ಪ್ರಜೆ, ಇವ್ರು ಎಲ್ಲರೂ ಎತ್ತಿ ಕೂಡಿ ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಿದ್ರೆ ಮಾತ್ರ ಕಳಪೆ ದರ್ಜೆ ಕೆಲಸ ಆಗೋದಿಲ್ಲ. ನಿಮ್ಮ ಇಲಾಖೆದಾಗ, ನಿಮ್ಮ ವ್ಯಾಪ್ತಿಯಾಗಿ ಯಾವ್ಯಾವ ಶಾಸಕರು ಏನೇನು ಕೆಲಸ ಮಾಡ್ತಾರೆ, ನೀವು ನಿತ್ಯ ಕೆಲಸ ಮಾಡ್ಕೋರಿ ಅಂತೇಳಿ ಕೆಲವ್ರು ಶಾಸಕರು ಘಂಟಾಘೋಷವಾಗಿ ಹೇಳಕತ್ತಾರೆ. ಆದ್ರೆ ನಾವು ಏನು ನಿತ್ಯ ಮಾಡ್ಕೊಳಕತ್ತೀವಿ ರೀ, ಸರ್ಕಾರ ಕೆಲಸ ಬೇಡಿ ಹೆಂಗಾರು ಮಾಡ್ತಾರೆ ಹೋಗ್ತಾರ ಅಂತೇಳಿ. ನಮ್ಮಲ್ಲಿಯೂ ಅಸಡ್ಡದೆ ಮತ್ತು ವರ್ತನೆ ಐತಿ, ನಮ್ಮ ದೌರ್ಬಲ್ಯ ಐತಿ. ನಾವು ನಿತ್ಯ ಕೆಲಸ ತೊಗೋಬೇಕು, ಕೆಲಸ ಚಂದಂಗೆ ಮಾಡ್ಕೋಬೇಕು. ಅದರ ಸಲುವಾಗಿ ನೋಡ್ರಿ, ಕೋಳಿಗೋಡು ರಾಯಬಾಗ್ ತಾಲೂಕದ ಒಂದು ಗ್ರಾಮ ಹೆಂಗೆ ನಿತ್ಯ ಕೆಲಸ ಮಾಡ್ಕೊಂಡಾರ. ಇವತ್ತು ಭಾರತ ನೋಡಾಕತ್ತೈತಿ. ಹಂಗೆ ಅವಂಗೆ ನೋಡಿ ಅಂಜೋದು ಯಾಕೆ, ಇವಂಗೆ ನೋಡಿ ಅಂಜೋದು ಯಾಕೆ, ಹೆದರೋದು ಯಾಕೆ, ಭಯದ ವಾತಾವರಣ ಅಂತೇಳಿ ನೀವು ಹೇಳ್ಕೊ ತಿರುಗಾಡಬೇಡ್ರಿ. ನಿಮಗೆ ಸಂಬಂಧಪಟ್ಟದ ಕೆಲಸ ನೀವು ನಿತ್ಯ ಮಾಡ್ಕೋರಿ, ಆವಾಗ ಗೊತ್ತಾಕೈತಿ. ಸಚಿನ್ ರತನಗೌಡ ಅವರೇ, ನೀವು ಏನು ಸಾಮಾಜಿಕ ಚಟುವಟಿಕೆ ಮಾಡಾಕತ್ತೀರಿ, ಈ ರೀತಿ ಈ ಎಲ್ಲ ಸರ್ಕಾರಿ ಅಧಿಕಾರಿಗಳ ಜೊತೆ ಕೂಡ್ಕೊಂಡ ನಿಮ್ಮದೇ ಆದಂಥ ಯುವಕ ಸಂಘ ಕಟ್ಕೊಂಡ ನಿತ್ಯ ಕೆಲಸ ಮಾಡ್ಕೊಂಡ್ರೆ ಅವು ಕಳಪೆ ಹಾಕಾವೇನ್ರಿ? ಯಾಕೆ ಕಳಪೆ ಹಾಕಾವ್ರಿ? ನಾವು ನೋಡ್ತವ್ರಲ್ಲ. ಹಾಗಾದ್ರೆ ಈ ವಿಡಿಯೋ ಸಚಿನ್ ರತನಗೌಡ ನೀವು ನಮಗೆ ಕಮೆಂಟ್ ಮುಖಾಂತರ ಪ್ರತಿ ಸಾರಿ ಹಾಕಾಕತ್ತಿದ್ರಿ, ಅದನ್ನು ಇವತ್ತನ ನೋಡಿ ಒಂದು ನಿಮ್ಮ ಸಾಮಾಜಿಕ ಕಳಕಳಿ ನನಗೆ ಭಾಳ ತುಂಬ ಇಷ್ಟ ಆಯ್ತು. ಅದರ ಸಲುವಾಗಿ ಈ ಸುದ್ದಿ ಪ್ರಸಾರ ಮಾಡಾಕತ್ತೇನೆ. ಈ ಸುದ್ದಿಯಿಂದ ಹೆಂಗೆ ಅನಿಸ್ತಿರಪ್ಪ ಎಲ್ಲರಿಗೂ? ಎಲ್ಲ ಆಯಾಯ ತಮ್ಮ ಕ್ಷೇತ್ರದಾಗ ಸಮಾಜ ಕಾರ್ಯಕರ್ತರು ನಿಂತು ಕೆಲಸ ಮಾಡ್ಕೋಬೇಕಿರಲ್ಲ. ಕೆಲಸ ಮಾಡ್ಕೊಂಡ್ರೆ ನಮಗೆ ನಮ್ಮ ಕೆಲಸ ಚಲೋ ಆಗೋದ. ನಾವು ಪ್ರತಿಯೊಂದು ಸಲ ಅವ್ರ ಮೇಲೆ ಇವ್ರ ಮೇಲೆ ಬೊಟ್ಟು ಮಾಡಿ ತೋರಿಸೋದು ಯಾಕಬೇಕ್ರಿ? ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಕಳಪೆ ಆಗಲಾರ್ದಂಗೆ ನೋಡ್ಕೋತ ಹೋದ್ರೆ ಸರ್ವಾಂಗೀಣ ಗ್ರಾಮ ಸುಧಾರಣೆ ಆಕೈತಿ. ಅದರ ಸಲುವಾಗಿ ಸಚಿನ್ ರತನಗೌಡ ಅವರ ಒಂದು ರೆಫರೆನ್ಸ್ ಮುಖಾಂತರ ಈ ಸುದ್ದಿ ಪ್ರಸಾರ ಮಾಡಾಕತ್ತೇನೆ. ಅದರ ಸಲುವಾಗಿ ನಂಬರ್ 1 ಚಾನಲ್ ಲೈಕ್ ಮಾಡಿರಿಪ್ಪ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಸಚಿನ್ ರತನಗೌಡರೇ, ನಿಮ್ಮ ಅಭಿಪ್ರಾಯ ಏನೈತಿ ಮತ್ತು ಒಮ್ಮೆ ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನೆ ರೀಪ್ಪ. ನಮಸ್ಕಾರ.